ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಸೊ ನಾನು ಓನ್ ವಾಯ್ಸಲ್ಲಿ ವೀಡಿಯೋಸ್ ಮಾಡಿ ತುಂಬ ದಿನ ಆಗಿತ್ತು. ಸೊ ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಬಂದೆ. ಸೊ ನಿಮಗೂ ಎಲ್ಲ ಹೇಳ್ಬೋದು ಅಂತ ಅಂದ್ಕೊಂಡು ಅದೇ ಇಂಟೆನ್ಷನಿಂದನೇ ಹೋಗಿದೆ ಆ್ಯಕ್ಚುಲಿ. ಬಟ್ ತುಂಬ ವ್ಯಾಲ್ಯೂಯಬಲ್ ಡೇ ಅಂತ ಫೀಲ್ ಆಯಿತು ಮತ್ತು ವ್ಯಾಲ್ಯೂಯಬಲ್ ವಿಸಿಟ್ ಅಂತ ಕೂಡ ಫೀಲ್ ಆಯಿತು. ಸೊ ನೋಡ್ತಾ ಇರ್ಬೋದು, ಆಲ್ರೆಡಿ ತಮ್ಲೈನ್ ನೋಡೇ ಅರ್ಥ ಆಗಿರುತ್ತೆ ನಾನು ಎಲ್ಲಿ ಹೋಗಿದ್ದೆ ಅಂತ. ಸೊ ನಾನು ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ಕೃಷಿ ಮೇಳ ಈ ವರ್ಷ ನಡೆದಿರೋದು GKVK ಕಾಲೇಜಲ್ಲಿ ಯಲಹಂಕ ಹತ್ರ. ತುಂಬಾ ಚೆನ್ನಾಗಿತ್ತು. 3 days ಇತ್ತು, ಫ್ರೈಡೇ ಸ್ಯಾಟರ್ಡೇ ಸಂಡೇ. ಸೊ ಫ್ರೈಡೇ ಸ್ಯಾಟರ್ಡೇ ಸಂಡೇ 3 days ಇದೆ ಮತ್ತು ತುಂಬಾ ಕ್ರೌಡ್ ಇದೆ. ಸ್ಯಾಟರ್ಡೇ ಸಂಡೇ ಅಂತೂ ವೀಕೆಂಡ್ಸ್ ಇರೋದ್ರಿಂದ, ಎಷ್ಟೊಂದು ಜನ ಹಾಲಿಡೇಸ್ ಇರೋದ್ರಿಂದ ತುಂಬಾ ಜನ ಬಂದುಬಿಟ್ಟಿದ್ದಾರೆ. ಫ್ರೈಡೇ ಹೇಗಿತ್ತು ಅಂತ ನಂಗೆ ಗೊತ್ತಿಲ್ಲ, ಬಟ್ ಫ್ರೈಡೇ ನನ್ನ ಪ್ರಕಾರ ಅವತ್ತು ರಶ್ ಇತ್ತು ಅನಿಸುತ್ತೆ. ಬಿಕಾಸ್ ಅವತ್ತು ಬಿಗ್ ಬಾಸ್ ಸೀಸನ್ ಲಾಸ್ಟ್ ಸೀಸನ್ದು ಎಲ್ಲ ಕಂಟೆಸ್ಟೆಂಟ್ಸು ಬಂದಿದ್ದರು. ಬಿಕಾಸ್ ವರ್ತೂರ್ ಅವ್ರದ್ದು ಹಳ್ಳಿ ಕಾರ್ ಬಂದಿತ್ತು, ಅದರದ್ದೇ ಮೆರವಣಿಗೆ ಇದ್ದಿದ್ದ ಕಾರಣ ಅವರೆಲ್ಲ ವಿಸಿಟ್ ಮಾಡಿದರು. ಸೊ ಆಲ್ಮೋಸ್ಟ್ ಅವತ್ತು ಕೂಡ ಕ್ರೌಡ್ ಇರುತ್ತೆ, ಬಿಕಾಸ್ ನಾನು ಬೇರೆಯವ್ರದ್ದೆಲ್ಲ ವೀಡಿಯೋಸ್ ನೋಡಿದೆ. ಸೊ ಇದು ಎಂಟ್ರಿ ಆಗಿದ್ದು. ಎಂಟ್ರಿ ಆಗೋ ಟೈಮಿಗೆ ಅಂದರೆ ಆ ಕ್ಯಾಂಪಸ್ 3500 ಎಕರ್ಸ್ ಇದೆ. 3500 ಎಕರ್ಸ್ ಅಂದರೆ ಗೆಸ್ ಮಾಡಿ ಎಷ್ಟು ದೊಡ್ಡಕ್ಕಿದೆ ಅಂತ. ಸೊ ಫ್ರೈಡೇ ಎಲ್ಲ ಬಂದುಬಿಟ್ಟು 1-2-3 ಕಿಲೋಮೀಟರ್ಸ್ ಹಿಂದೆನೇ ಪಾರ್ಕಿಂಗ್ ಮಾಡಿಬಿಟ್ಟು ನೆಟ್ಕೊಂಡು ಹೋಗ್ಬೇಕಿತ್ತಂತೆ. ನಾವು ಹೋಗಿದ್ದ ಟೈಮಿಗೆ ಅದಿರಲಿಲ್ಲ ಸದ್ಯಕ್ಕೆ, ಯಾಕೆಂದರೆ ತುಂಬ ದೂರ ಇದೆ, ತುಂಬ ಬಿಸಿಲು ಕೂಡ ಇತ್ತು ಅದಕ್ಕೋಸ್ಕರ. ಸೊ ಎಂಟ್ರೆನ್ಸಲ್ಲೇ ನೋಡ್ಬೋದು, ಸ್ವಲ್ಪ ನಮಗೆ ಫಾರೆಸ್ಟ್ ಥರ ಫೀಲ್ ಆಗುತ್ತೆ ಮತ್ತು ಕಂಪ್ಲೀಟ್ಲಿ ಗ್ರೀನರಿ. ಎಲ್ಲಿ ನೋಡಿದ್ರು ಕಂಪ್ಲೀಟ್ಲಿ ಗ್ರೀನರಿ ಇದೆ. ತುಂಬಾ ಚೆನ್ನಾಗಿತ್ತು. ಮತ್ತು ಎಲ್ಲ ಊರುಗಳಿಂದನೂ ಅಂದರೆ ಡಿಸ್ಟ್ರಿಕ್ಟ್ ವೈಸು ಇಲ್ಲ ಗ್ರಾಮ ಪಂಚಾಯಿತಿ ವೈಸು ಅನಿಸುತ್ತೆ ಅವ್ರು ಹೇಳಿದ್ದು. ಆ ಗ್ರಾಮ ಪಂಚಾಯಿತಿಯಿಂದ ಫ್ರೀಯಾಗಿ KSRTC ಬಸ್ ಬಿಟ್ಟಿದ್ರು. ಫ್ರೀಯಾಗಿ ಅಂದರೆ ಈಗ ಸಿದ್ದರಾಮಯ್ಯಂದು ಹೆಣ್ಮಕ್ಳಿಗೆ ಫ್ರೀ ಅದಲ್ಲ, ಆ ಊರಿಂದ ಗಂಡಸರು ಹೆಂಗಸರು ಎಲ್ಲರೂ, ರೈತರಿಗೆ ತುಂಬ ಒಳ್ಳೇದಲ್ವ, ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಫ್ರೀಯಾಗಿ ಬಸ್ ಬಿಟ್ಟಿದ್ರು ಕೂಡ. ಬಟ್ ಬಸ್ಸು ಫುಲ್ ಕ್ಯಾಂಪಸ್ ಅಂದರೆ ಕೃಷಿ ಮೇಳದ ತನಕ ಎಂಟ್ರಿ ಇಲ್ಲ. 1.5 ಕಿಲೋಮೀಟರ್ ಹಿಂದೆನೇ ನಿಲ್ಲಿಸುತ್ತೆ, ಅಲ್ಲಿಂದ ಅವ್ರು ನೆಟ್ಕೊಂಡು ಹೋಗಬೇಕು. ನೆಟ್ಕೊಂಡು ಹೋಗೋದು ಅಂದರೆ ಅದೇನು ಫುಲ್ ವೇಸ್ಟ್ ಆಫ್ ಟೈಮ್ ಅಂತ ಏನಿಲ್ಲ, ಯಾಕೆಂದರೆ ಫುಲ್ ಕ್ಯಾಂಪಸ್ ತುಂಬ ಉಪಯೋಗ ಆಗೋ ಅಂಥ ಥಿಂಗ್ಸ್ನೇ ಅವ್ರು ಆಲ್ರೆಡಿ ಅಂದರೆ ಗಿಡ ಹಾಕಿರೋದಾಗಲಿ ಮರ ಹಾಕಿರೋದಾಗಲಿ ಇದೇ ಥರ ಇದೆ ಕಂಪ್ಲೀಟಾಗಿ. ಸೊ ಸ್ಟಿಲ್ ಬಟ್ ಬಿಸಿಲಲ್ಲಿ ನಡೆಯೋದು ಅಂದರೆ ತುಂಬ ಕಷ್ಟ. ಅಷ್ಟು ದೂರ ಎಲ್ಲ ಆ ಥರ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದನೂ ಒಂದೊಂದು ಬಸ್ ಬಿಟ್ಟಿದ್ದಾರೆ. ಎಲ್ಲ ರೈತರು ಆಲ್ಮೋಸ್ಟ್ ಬಂದಿದ್ದರು. ಸೊ ಎಂಟ್ರೆನ್ಸಲ್ಲೇ ನಾನು ವೀಡಿಯೋ ಮಾಡಿದ್ದೆ. ಆಲ್ಮೋಸ್ಟ್ 3.5 ಕಿಲೋಮೀಟರ್ಸು. ಪಾರ್ಕಿಂಗ್ ಎಲ್ಲ ಚೆನ್ನಾಗೇ ಮಾಡಿಕೊಟ್ಟಿದ್ರು, ಸಿಕ್ತು ನಮಗೂ ಪಾರ್ಕಿಂಗ್, ಕಾರ್ ಪಾರ್ಕಿಂಗು. ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಬಂದುಬಿಟ್ಟು 50 ರೂಪೀಸ್ ಟೋಕನ್ನು, ಮುದ್ದೆ, ಊಟ, ಮೊಟ್ಟೆ ಎಲ್ಲ ಕೊಡ್ತಾರಂತೆ. ನಾವು ಆ ಸೈಡ್ ಹೋಗಲಿಲ್ಲ, ಬಿಕಾಸ್ ಹೆವಿ ಕ್ರೌಡು. ನಿಲ್ಲಕ್ಕೂ ಕೂಡ ಪ್ಲೇಸ್ ಇಲ್ಲ, ಅಷ್ಟು ಕ್ರೌಡು. ವೀಡಿಯೋ ಮಾಡೋಕ್ಕೂ ಕೂಡ ಅಲ್ಲಿ ಪ್ಲೇಸ್ ಇಲ್ಲ, ಅಷ್ಟು ಕ್ರೌಡ್ ಅಂತಲೇ ಹೇಳ್ಬೋದು ಊಟದ ಹತ್ರ. ಸೊ ಅಲ್ಲಿಗೆ 50 ರೂಪೀಸ್ ಟೋಕನ್ನ ಮುಂಚೆನೇ ತೊಗೊಂಡಿರಬೇಕು, ಅಂದರೆ ಊಟಕ್ಕೆ ಮಾತ್ರ, ಇನ್ಯಾವುದಕ್ಕೂ ಆ ಥರ ಎಲ್ಲ ಇಲ್ಲ. ಪ್ರೀ ಬುಕ್ಕಿಂಗ್ ಅಂತಲೇ ಹೇಳ್ಬೋದು. ಊಟಕ್ಕೆ ಮಾತ್ರ ಯಾರು ಟೋಕನ್ ತೊಗೊಂಡಿರ್ತಾರೆ ಅವರಿಗೆ ಕ್ಯೂ ಅಲ್ಲಿ ಬಿಡ್ತಾರೆ, ಅವ್ರು ಹೋಗಿ ಊಟ ಮಾಡ್ಕೊಂಬರ್ಬೋದು. ಅದು ಬಿಟ್ಟರೆ ಇನ್ಯಾವುದಕ್ಕೂ ಎಂಟ್ರಿ ಫೀಸ್ ಇಲ್ಲ. ನೀವು ಹೋಗೋದಕ್ಕಾಗಲಿ ನೋಡೋದಕ್ಕಾಗಲಿ ಏನಾರ ಪರ್ಚೇಸ್ ಮಾಡೋದಕ್ಕಾಗಲಿ ಇಲ್ಲ ಏನಾರ ಮಾಹಿತಿ ಪಡ್ಕೊಳ್ಳೋದಕ್ಕಾಗಲಿ ಏನಕ್ಕೂ ಕೂಡ ನೀವು ಫೀಸ್ ಪೇ ಮಾಡೋ ಆಗಿಲ್ಲ. ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿದೆ. ಮತ್ತು ಜನಗಳಿಗೆ ಉಪಯೋಗ ಆಗೋ ಅಂಥದ್ದು, ಎಸ್ಪೆಷಲಿ ಫಾರ್ಮಸಿಗೆ ಉಪಯೋಗ ಆಗೋ ಅಂಥ ಪ್ರತಿಯೊಂದು ಐಟಮೂ ಇದೆ. ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ. ವೆಹಿಕಲ್ಸಿಂದ ಹಿಡಿದು ಆ್ಯನಿಮಲ್ಸಿಂದ ಹಿಡಿದು ಫರ್ಟಿಲೈಸರ್ಸಿಂದ ಹಿಡಿದು ಕ್ರಾಪ್ಸಿಂದ ಹಿಡಿದು ಪ್ರತಿಯೊಂದು ಇದೆ. ಸೊ ನಾನು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸಖತ್ತು ಕ್ರೌಡ್ ಇತ್ತು, ಅದಕ್ಕೋಸ್ಕರ ನಂಗೆ ಕಂಪ್ಲೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮತ್ತು ಒಂದು ಫೀಲ್ ಏನಾಯಿತು ಅಂತಂದರೆ, ಊರಲ್ಲಿ 10-15-20 ಎಕರೆ ಇಟ್ಕೊಂಡು ಜಮೀನೆಲ್ಲದೂ ಸುಮ್ಮನೆ ಮರುಭೂಮಿ ಬಿಟ್ಬಿಟ್ಟು ಇವತ್ತು ಬೆಂಗಳೂರಿಗೆ ದುಡಿತಾ ಇರೋರಿಗೆ ಲ್ಯಾಂಡ್ದು ವ್ಯಾಲ್ಯೂ ಏನು ಅಂತ ಈ ಕೃಷಿ ಮೇಳಕ್ಕೆ ಹೋದರೆ ನೋಡಿ ಪಕ್ಕಾ ಗೊತ್ತಾಗುತ್ತೆ. ಬೆಂಗಳೂರಲ್ಲಿದ್ದರೆ ಲೈಫು, ಬೆಂಗಳೂರಲ್ಲಿದ್ದರೆ ಎಂಜಾಯ್ಮೆಂಟು, ಬೆಂಗಳೂರಲ್ಲಿದ್ದರೆ ಸ್ಟ್ಯಾಂಡರ್ಡು,
ಬೆಂಗಳೂರಲ್ಲಿದ್ದರೆ ಮಾತ್ರ ಲೈಫ್ ಲೀಡ್ ಮಾಡ್ಬೋದು ನಾವು, ಬೆಂಗಳೂರಲ್ಲಿದ್ದರೆ ರಿಚ್ ಅನ್ಸ್ಕೋಬೋದು. ಇದೆಲ್ಲ ನಿಜವಾಗ್ಲೂ ಸುಳ್ಳು ಅಂತ ಒಂದು ಸತಿ ಕೃಷಿ ಮೇಳ ಯಾರ್ಯಾರು ವಿಸಿಟ್ ಮಾಡಿದ್ದೀರ ಅವ್ರಿಗೆಲ್ಲ ಆಲ್ರೆಡಿ ಫೀಲ್ ಆಗಿರುತ್ತೆ. ಏನೋ ಲ್ಯಾಂಡ್ ಇಲ್ಲ, ನಮಗೆ ಜಮೀನಿಲ್ಲ, ಆ ಇಂಟೆನ್ಷನಲ್ಲಿ ನಾವು ಬ್ಯಾಂಗ್ಳೂರಲ್ಲಿದ್ದೀವಿ ಅಂದರೆ ಅದಕ್ಕೊಂದು ವ್ಯಾಲ್ಯೂ ಇದೆ. ಬಿಕಾಸ್ ಅವ್ರಿಗೇನು ಅಲ್ಲಿ ಊರಲ್ಲಿ ವ್ಯವಸಾಯ ಮಾಡೋಕ್ಕೇನು ಜಾಗ ಇರಲ್ಲ ಅಂತ. ನಾವು ಇಂಜಿನಿಯರಿಂಗ್ ಓದಿದ್ದೀವಿ, ಡಾಕ್ಟ್ರ್ ಓದಿದ್ದೀವಿ, ಇಲ್ಲ ನಾನು ಒಳ್ಳೆ ಡಿಗ್ರಿ ಮಾಡಿದ್ದೀನಿ, BCA ಮಾಡಿದ್ದೀನಿ, BSc ಮಾಡಿದ್ದೀನಿ, ನಾನು ಯಾಕೆ ಊರಲ್ಲಿರಲಿ, ಈ ಥರ ದಿಮಾಕಲ್ಲಿರೋರು ಬೆಂಗಳೂರಲ್ಲಿ ಲ್ಯಾಂಡ್ದು ವ್ಯಾಲ್ಯೂ ಏನು ಅಂತ ತಿಳ್ಕೊಬೇಕು ಅಂದರೆ ಕೃಷಿ ಮೇಳ ವಿಸಿಟ್ ಮಾಡಿದರೆ ಪಕ್ಕ ಗೊತ್ತಾಗ್ತಿತ್ತು. ಇನ್ಕ್ಲೂಡಿಂಗ್ ಇದು ನನಗೂ ಅಪ್ಲಿಕೇಬಲ್ ಆಗುತ್ತೆ, ನನ್ನ ಫ್ಯಾಮಿಲಿಗೂ ಕೂಡ. ಇವತ್ತು ನನಗೂ ಅದೇ ಫೀಲ್ ಆಯಿತು. ಲ್ಯಾಂಡೆಲ್ಲ ಇಟ್ಕೊಂಡು ಸುಮ್ಮನೆ ಅಲ್ಲಿ ಮರುಭೂಮಿ ಥರ ಬಿಟ್ಟು ಬೆಂಗಳೂರಲ್ಲಿ ಬಂದು ಇಷ್ಟು ಜೀವನ ಜಂಜಾಟ ಮಾಡ್ಕೊಳ್ಳೋ ಬದಲು ಊರಲ್ಲಿ ಲ್ಯಾಂಡ್ನ ವ್ಯವಸಾಯ ಇಟ್ಕೊಂಡು ನೀರಿನ ವ್ಯವಸ್ಥೆ ಎಲ್ಲ ಇಟ್ಕೊಂಡ್ರೆ ಪೀಸ್ ಆಫ್ ಲೈಫ್, ಪೀಸ್ ಆಫ್ ಮೈಂಡ್ ಅಲ್ಲಿರೋದು ಎಲ್ಲೂ ಸಿಗಲ್ಲ ಅಂತಲೇ ನಂಗೆ ಫೀಲ್ ಆಯಿತು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಂದರೆ ತುಂಬ ಸೈಡ್ ಗೇಟ್ಸ್ ಎಲ್ಲ ಇದೆ. ಆಡಿಟೋರಿಯಂ ಎಂಟ್ರೆನ್ಸು, ಗೇಟ್ 1, ಗೇಟ್ 2, ಗೇಟ್ 3, ಗೇಟ್ 4, ಗೇಟ್ 5. ನಿಜ ಹೇಳ್ಬೇಕಂದ್ರೆ ನಾನು ಯಾವ ಗೇಟಿಂದ ಎಂಟರ್ ಆದೆ ಅಂತ ಕೂಡ ನನಗೆ ಗೊತ್ತಾಗಲಿಲ್ಲ. ಕಾರ್ ಪಾರ್ಕಿಂಗ್ ನಿಯರ್ ಬೈ ಸಿಕ್ತು, ಅಲ್ಲಿ ಸ್ಟಾಪ್ ಮಾಡಿಬಿಟ್ಟು ಎಂಟರ್ ಆದ್ವಿ. ಎಂಟರ್ ಆಗಿ ಫಸ್ಟು ನಮಗೆ ಸಿಕ್ಕಿದೆ ಎಲ್ಲ ಥರದ ಫ್ರೂಟ್ಸ್ ಗಿಡಗಳು. ಬಟ್ ಒಂದು ಟ್ರುತ್ ಹೇಳಬೇಕು ಅಂದರೆ ಜ್ಞಾನಭಾರತಿ ಯೂನಿವರ್ಸಿಟಿ ಇದೆ ಉಳ್ಳಾಳದಲ್ಲಿ, ಬ್ಯಾಂಗ್ಳೂರಲ್ಲಿ. ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಫ್ರೂಟ್ಸ್ ಗಿಡದ್ದು ಪ್ರೈಸು ಇಲ್ಲಿ ತುಂಬ ಕಾಸ್ಟ್ಲಿ ಇದೆ, ತುಂಬಾ ಕಾಸ್ಟ್ಲಿ ಇದೆ. ಬಟ್ ಹೈಬ್ರಿಡ್ ಅಂತ ಅಂತಾರೆ, ಅಲ್ಲಿದ್ದು ನಾಟಿ ಅಂತಾರೆ. ಬಟ್ ಸ್ಟಿಲ್ ಅಲ್ಲಿದ್ದು ಹೈಬ್ರಿಡ್, ಬಿಕಾಸ್ ನಾವು ಆಲ್ರೆಡಿ ಒಂದು ಸತಿ ಅಲ್ಲಿದ್ದು ಪರ್ಚೇಸ್ ಮಾಡಿಬಿಟ್ಟು ನಾವು ಹಾಕಿದ್ದೀವಿ. ದಾಳಿಂಬೆ ಗಿಡ ಎಲ್ಲ ನಮಗೆ ಉಳ್ಳಾಳಲ್ಲಿ 50 ರೂಪೀಸ್ಗೆ ಒಂದು ಸಿಕ್ಕಿತ್ತು. ಅದೇ ಸೈಜು ಅಷ್ಟೇ ಗ್ರೋ ಆಗಿರೋದು ನಾವಿಲ್ಲಿ ಕೇಳಿದ್ದಕ್ಕೆ 250 ರೂಪೀಸ್ ಹೇಳಿದ್ರು. ಅವ್ರು ಹೇಳ್ತಾರೆ ಫಸಲು ಬರುತ್ತೆ 1 ವರ್ಷಕ್ಕೆ ಅಂತಲೇ. ಅದನ್ನು ನಾವು ಗಿಡ ಮೇಲೆ ನಂಬೋಕ್ಕಾಗಲ್ಲ, ಬಿಕಾಸ್ ಅದು ನಮ್ಮದು ಸಾಯಿಲ್ ಮೇಲೂ ಡಿಪೆಂಡ್ ಆಗಿರುತ್ತೆ, ನಾವು ನೀರು ಕೊಡೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ, ನಾವು ಹಾಕೋ ಗೊಬ್ಬರ ಮೇಲೂ ಡಿಪೆಂಡ್ ಆಗುತ್ತೆ. ಅವ್ರು ಹೇಳಿದ ತಕ್ಕನಾಗೆ 250 ರೂಪೀಸ್ ಕೊಟ್ಟರೆ 1 ವರ್ಷಕ್ಕೆ ಬೆಲೆ ಬೀಳುತ್ತೆ, ಅದೆಲ್ಲ ಸುಳ್ಳು. ಬಟ್ ನಾನು ಹೋದ ವರ್ಷ ಅನಿಸುತ್ತೆ ಆಲ್ಮೋಸ್ಟ್ 6-7 ಮಂತ್ಸ್ ಆಯಿತು ಅನಿಸುತ್ತೆ ಜ್ಞಾನಭಾರತಿಯಲ್ಲಿ ತೊಗೊಂಡೋಗಿ 2 ತೊಗೊಂಡೋಗಿದ್ದು ನಾನು ಸ್ಯಾಂಪಲ್ಗೆ ಅಂತ. ಬಟ್ 2 ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿಗೆ ಅರ್ಥ ಅವರು ಕೂಡ ಹೈಬ್ರಿಡ್ ಮಾಡಿದ್ದಾರೆ ಅಂತಲೇ. ಅವರು ಚಿಕ್ಕದು ಮರಿ ಇದ್ದಾಗಲೇ ಚೆನ್ನಾಗಿ ಸಾಕಾಣಿಕೆ ಮಾಡಿದ್ರೆ ಮಾತ್ರ ಬರುತ್ತೆ, ಇಲ್ಲಾಂದರೆ ಸತ್ತೋಗ್ಬಿಡ್ತವೆ. ಸೊ ಅಲ್ಲೂ ಅಷ್ಟೇ ಜ್ಞಾನಭಾರತಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ. ಅಲ್ಲೂ ತುಂಬ ವರ್ತಿ ಪ್ರೈಸ್ ಅನಿಸಿತ್ತು ನನಗಲ್ಲೇ. ಬಿಕಾಸ್ ಪಪ್ಪಾಯ ಗಿಡ ಮತ್ತು ನಿಂಬೆಹಣ್ಣಿನ ಗಿಡ ಎಲ್ಲ ಜಸ್ಟ್ 20 ರೂಪೀಸ್ ಒಂದೊಂದು ಗಿಡ ಕೊಡ್ತಾರೆ. ಪಪ್ಪಾಯ ಗಿಡ ಎಲ್ಲದೂ 10 ರೂಪೀಸ್ಗೂ ಒಂದೊಂದು ಗಿಡ ಕೊಟ್ಟಿದ್ದಾರೆ ನಾನು ಹೋದಾಗ. ಅದು ಸ್ವಲ್ಪ ಗ್ರೋ ಎಷ್ಟಾಗಿರುತ್ತೆ ಅದ್ರ ಮೇಲೆ. ಸೊ ಒಂದ್ಸತಿ ಅಲ್ಲೂ ವಿಸಿಟ್ ಮಾಡಿ. ಬಟ್ ಇಲ್ಲೂ ಚೆನ್ನಾಗಿತ್ತು, ಅಂದರೆ ಇಲ್ಲಿ ತುಂಬ ಡಿಫ್ರೆಂಟ್ ಫ್ರೂಟ್ಸ್ ಇದೆ. ಅಲ್ಲಿ ಅಷ್ಟೊಂದು ವೆರೈಟಿ ಇಲ್ಲ. ಅಲ್ಲಿ ಮಾಮೂಲಿ ಸಪೋಟೊ, ಸೀಬೆಹಣ್ಣು, ಹಳಸಲೆ ಹಣ್ಣು, ಮಾವಿನ ಹಣ್ಣು ಇಷ್ಟೇ, ಅಂದರೆ ನಮ್ಮ ಕಡೆ ಥರ. ಬಟ್ ಇಲ್ಲಿ ಚೆರಿ ಫ್ರೂಟು, ವಾಟರ್ ಆ್ಯಪಲ್ಲು, ಡ್ರ್ಯಾಗನ್ನು, ಕಿವಿ ಫ್ರೂಟ್, ಬಟರ್ ಫ್ರೂಟ್, ಜಾಕ್ ಫ್ರೂಟ್, ಬ್ಲೂಬೆರಿ ಪ್ರತಿಯೊಂದು ಇದೆ. ಬಟ್ ಪ್ರತಿಯೊಂದು ಹೆವಿ ಕಾಸ್ಟ್ಲಿ. ಆಮೇಲೆ 1 ವರ್ಷಕ್ಕೆ ಜಾಕ್ ಫ್ರೂಟ್ ಬಿಡುತ್ತೆ ಅಂತ ಎಲ್ಲ ಇತ್ತು. ಬಟ್ ನನಗೆ ಅದೆಲ್ಲ ಬಿಲೀವ್ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ನಾನು ಎನ್ಕ್ವೈರಿ ಮಾಡಿದೆ, ಒಂದು ಸತಿ ನಿಜ ಅನ್ನಿಸ್ತು. ಮತ್ತು ನಾನು ಇದು ಅಪ್ಲೋಡ್ ಮಾಡಿರೋದು ಬಂದುಬಿಟ್ಟು ಜಸ್ಟ್ ಪಾರ್ಟ್ 1. ಪಾರ್ಟ್ 2 ನಾನು ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 1ನಲ್ಲಿ ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ನಾನು ಗಿಡ ಮೂಲಿಕೆ ಮತ್ತು ಗೊಬ್ಬರ ಐಟಮ್ಸ್ ಅಷ್ಟೇ ತೋರಿಸಿರೋದು, ಮತ್ತು ವೆಹಿಕಲ್ಸು. ಪಾರ್ಟ್ 2ಅಲ್ಲಿ ಯಾವ್ಯಾವ ಎನಿಮಲ್ಸ್ ಇತ್ತು ಮತ್ತು ವೆಹಿಕಲ್ಸು ಸ್ವಲ್ಪ ಅದೆಲ್ಲದನ್ನು ಕವರ್ ಮಾಡಿದ್ದೀನಿ. ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಇದೇ ತುಂಬ ಲೆಂತಿ ವಿಡಿಯೋ ಆಯ್ತು. ಅದಕ್ಕೋಸ್ಕರ ಯಾರಿಗೆಲ್ಲ ಅಗ್ರಿಕಲ್ಚರಲ್ಲಿ ಇಂಟ್ರೆಸ್ಟ್ ಇದೆ ಒಂದು ಸತಿ ಕಂಪ್ಲೀಟ್ ವಿಡಿಯೋ ನೋಡಿ, ತುಂಬ ಚೆನ್ನಾಗಿದೆ. ಮತ್ತು ವಿಸಿಟ್ ಕೂಡ ಮಾಡಿ, ಯಾಕೆಂದರೆ JKVK ಈ ಕೃಷಿ ಮೇಳದಲ್ಲಿ ಮಾತ್ರ ಓಪನ್ ಹತ್ರ ಎಲ್ಲ ಏನಿಲ್ಲ, ಯಾವಾಗಲೂ ಓಪನ್ ಇರುತ್ತೆ. ಬಟ್ ಈ ಕೃಷಿ ಮೇಳದಲ್ಲಿ ನಿಮಗೆ ಎಲ್ಲದು ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಥರ ಸಿಗುತ್ತೆ ಅಷ್ಟೇ. ಮತ್ತು ಇದೆಲ್ಲ ಬೀನ್ಸು ಮತ್ತು ಫ್ಲವರ್ಸ್ ಗಿಡ, ಕ್ಯಾಬೇಜು ಎಲ್ಲ ಅವರಲ್ಲಿ ಕ್ಲೀನಾಗೆ ಬರೆದು ಇದ್ದಾರೆ. ಮತ್ತು ಹೇಳ್ತಾನೇ ಇರ್ತಾರೆ ಯಾವಾಗಲೂ ಎಷ್ಟು ದಿನಕ್ಕೊಮ್ಮೆ ಬರುತ್ತೆ, ಇವಾಗ ನೆಟ್ಟಿ ಅದು ಎಷ್ಟು ದಿನ ಆಗಿದೆ, ಮತ್ತು ಫರ್ಟಿಲೈಸರ್ಸ್ ಯಾವ ಥರ ಬೇಕು, ಮತ್ತು ಈ ಫ್ಲವರ್ಸ್ ಎಲ್ಲದೂ 1 ಕಿಲೋಗೆ ಎಷ್ಟು ಸಿಗುತ್ತೆ, ಅಂದರೆ ನಿಮ್ಮ 1 ಎಕರೆಗೆ ಎಷ್ಟು ಲಕ್ಷ ಬಂಡವಾಳ ಹಾಕಿದ್ರೆ ಎಷ್ಟು ಲಕ್ಷ ರಿಟರ್ನ್ಸ್ ಬರುತ್ತೆ, ಮತ್ತು ಅದನ್ನು ಪರ್ಚೇಸ್ ಮಾಡೋರು ಯಾರು, ಡಿಸ್ಟ್ರಿಬ್ಯೂಟರ್ಸ್ ಯಾರು, ಪ್ರತಿಯೊಂದೂ ಕೂಡ ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ ಡೀಟೇಲಾಗಿ ಪ್ರತಿಯೊಂದು ಕೂಡ ಇದೆ. ಮತ್ತು ಏನಾದರೂ ನಿಮಗೆ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅಂತಂದರೆ
100% ಅಲ್ಲಿರ್ತಾರೆ. ಪ್ರತಿಯೊಂದು ಈಗ ಕ್ಯಾಬೇಜ್ ಇದೆ ಅಲ್ವಾ, ಕ್ಯಾಬೇಜ್ಗೆ ಒಬ್ರು ಇರ್ತಾರೆ, ಬೀನ್ಸ್ ಇದ್ದರೆ ಬೀನ್ಸ್ಗೆ ಒಬ್ರು ಇರ್ತಾರೆ. ಸೊ ಕಂಪ್ಲೀಟ್ ಡೀಟೇಲ್ಸ್ ಕೊಡೋಕೆ ಅಲ್ಲಿ ಒಬ್ಬರಾದ್ರೆ ಇದ್ದೇ ಇರ್ತಾರೆ. ಎಷ್ಟೇ ಕ್ರೌಡ್ ಇದ್ದರೂ ಕೂಡ ಅವ್ರು ಹೆಲ್ಪ್ ಮಾಡಿಕೊಡ್ತಾರೆ. ಮತ್ತು ಕೃಷಿ ಮೇಳದಲ್ಲಿ ತಂತಿ ಬೇಲಿ ಹಾಕ್ತಾರಲ್ಲ, ಅದು ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಮೋಟರ್ಸು, ಪಂಪ್ಸು, ಟ್ಯಾಕ್ಟರ್ಸ್, ರೌಟರ್ ಮತ್ತು ಕಳೆನಾಶಕ ವೆಹಿಕಲ್ಸು. ಹೇಳ್ತಿದ್ದೀನಲ್ವ, ಒಂದೇ ಒಂದು ಕೂಡ ಹಳ್ಳಿಯವರಿಗೆ ಹೆಲ್ಪ್ ಆಗೋ ಅಂಥದ್ದು ಒಂದೇ ಒಂದು ಕೂಡ ಮಿಸ್ ಮಾಡಿಲ್ಲ ಅವರು. ಪ್ರತಿಯೊಂದು ಇನ್ಕ್ಲೂಡ್ ಮಾಡಿದ್ದಾರೆ. ನಿಜವಾಗ್ಲೂ ಅರೇಂಜ್ ಮಾಡಿರೋರ್ಗು ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಅಲ್ಲಿಂದ ಬಂದು ನೋಡ್ತಾ ಇರೋರ್ಗೂ ತುಂಬ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು ಸತಿ ವಿಸಿಟ್ ಮಾಡಬೇಕಾಯಿತು, ಬಿಕಾಸ್ ಇಟ್ಸ್ ಆಲ್ಮೋಸ್ಟ್ ಮುಗಿಯೋಕ್ಕೆ ಬಂದಿದೆ. ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಈ ಆಪರ್ಚುನಿಟಿ ಸಿಕ್ಕಿದ್ರೆ ಹೋಗಿ ನೋಡಿ. ಬಿಕಾಸ್ ಫ್ರೀಯಾಗಿ ಹೋಗಿ ನೋಡಬೇಕಾಗಿ ನಾವೇನು ಲಾಸ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ. ಇನ್ನು ನಮಗೆ ನಾಲೆಜ್ ಗೇಯ್ನ್ ಆಗುತ್ತೆ. ಸೊ ಆಮೇಲೆ ಇನ್ನೂ ಒಂದು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಸ್ಟಾಲ್ಸ್ ಇಟ್ಟಿದ್ದಾರೆ. ಸ್ಟಾಲ್ಸಲ್ಲಿ ಎಕ್ಸ್ಪಿರಿಮೆಂಟ್ಸ್ ಮಾಡಿರ್ತಾರಲ್ಲ, ಸೈನ್ಸ್ ಎಕ್ಸ್ಪಿರಿಮೆಂಟ್ಸು ಆ ಥರ. ಅಂದರೆ ಇಂಜಿನಿಯರಿಂಗಲ್ಲಿದ್ದಾಗ ಪ್ರಾಜೆಕ್ಟ್ಸ್ ಮಾಡಿರ್ತಾರಲ್ವ, ಸೋಲಾರ್ ಪ್ಲ್ಯಾಂಟ್, ಸೋಲಾರ್ ಸಿಸ್ಟಮ್, ಮತ್ತು ತುಂಬ ವಾಟರ್ಸ್ ಎಲ್ಲ ಸಪ್ಲೈ ಆಗೋದು ಯಾವ ಥರ, ಅದು ಎಲ್ಲದೂ ಕೂಡ ಅಲ್ಲಿ ಇಟ್ಟಿದ್ದಾರೆ. ಅಂದರೆ ಅದಕ್ಕೆ ಅಂತಲೇ ಒಂದು ಸ್ಟಾಲ್ ಮಾಡಿದ್ದಾರೆ. ಸೊ ಅಲ್ಲಿರೋ ಸ್ಟೂಡೆಂಟ್ಸು ಅಷ್ಟೇ, ಮೋಸ್ಟ್ಲಿ ಅವ್ರು BSc AG ಸ್ಟೂಡೆಂಟ್ಸ್ ಅನಿಸುತ್ತೆ. ಅವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ, ತುಂಬ ಗೈಡ್ ಮಾಡ್ತಾರೆ. ಅವರು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆ ಥರ ಸ್ಟಾಲ್ಸು ಇದೆ. ಮತ್ತು ಇನ್ನೂ ಒಂದು ಸ್ಟಾಲ್ಸ್ ಏನು ಅಂದರೆ, ಈಗ ಆಯುರ್ವೇದಿಕ್ ಫುಡ್ಸ್ ಇದೆಯಲ್ಲ, ಜೀನಿ, ಮಿಲ್ಲೆಟ್ಸು, ಮತ್ತು ರಾಗಿನ ಮಾಡಿದ್ದು ಪಪ್ಪಟ್ಸು, ಮತ್ತು ಹಪ್ಪಳ, ಅದೆಲ್ಲದೂ ಅಷ್ಟೇ ಆ ಥರ ಸ್ಟಾಲ್ಸ್ ಕೂಡ ಇಟ್ಟಿದ್ದಾರೆ. ಸೊ ಸ್ವಲ್ಪ ಎಕ್ಸಿಬಿಷನ್ ಥರನೂ ಇದೆ, ಸ್ವಲ್ಪ ಈ ಕಡೆ ಅಗ್ರಿಕಲ್ಚರ್ ಥರನೂ ಇದೆ. ಆಮೇಲೆ ಮಟ್ಕೆಯಿಂದ ಮಾಡಿರೋ ಐಟಮ್ಸ್ ಯೂಸ್ ಮಾಡೋದು, ಅಂದರೆ ಪಾತ್ರೆಗಳು, ಅದು ಇದೆ. ಮತ್ತು ಮಕ್ಕಳಿಗೆ ಆಟಾಡೋ ಐಟಮ್ಸಿಂದನೂ ಇದೆ. ಸೊ ಎಲ್ಲರಿಗೂ ಆ ಥರ ಹಾಕ್ಕೊಳ್ಳೋರ್ಗೂ ಅಪರ್ಚುನಿಟಿ ಕೊಟ್ಟಿದ್ದಾರೆ, ನೋಡೋದಕ್ಕೂ ಅಪರ್ಚುನಿಟಿ ಕೊಟ್ಟಿದ್ದಾರೆ. ಎಲ್ಲ ಚೆನ್ನಾಗಿದೆ. ಮತ್ತು ಅಲ್ಲಲ್ಲೇ ಶುಗರ್ ಕೇನ್ ಜ್ಯೂಸ್ ಸ್ಟಾಲ್ಸ್ ಇದೆ, ಅಲ್ಲಲ್ಲೇ ಚಾಟ್ಸು ಇದೆ. ಮತ್ತು ಒಂದು ಸ್ಟಾಲ್ ಫುಲ್ ಒಂದು 10% ಜಾಗ ಫುಡ್ ಸ್ಟಾಲ್ಸ್ಗೆ ಅಂತಲೇ ಇಟ್ಟಿದ್ದಾರೆ. ಸೊ ಅದು ಕೂಡ ಚೆನ್ನಾಗಿತ್ತು. ಫುಡ್ ಸ್ಟಾಲ್ ಒಳಗೆ ಎಂಟ್ರಿ ಆಗೋಕ್ಕಾಗಿಲ್ಲ, ಬಿಕಾಸ್ ನಾವು ಹೋಗಿದ್ದಿನ ಸ್ಕೂಲ್ ಮಕ್ಕಳನ್ನು ಕರ್ಕೊಂಬಂದಿದ್ದರು, 1 ಡೇ ಟ್ರಿಪ್ ಥರ. ಸೊ ತುಂಬ ಸ್ಕೂಲ್ ಮಕ್ಕಳು, ಮಿನಿಮಮ್ ಅಂದರೂ ಒಂದು ಆಲ್ಮೋಸ್ಟ್ 10 to 11 ಸ್ಕೂಲ್ ಮಕ್ಕಳು ಇದ್ದರು ಅನಿಸುತ್ತೆ. ಅವ್ರದ್ದೇ ಅರ್ಧ ಕ್ರೌಡ್ ಆಗೋಗಿತ್ತು. ಅದಕ್ಕೋಸ್ಕರ ನಮಗೆ ಜಾಸ್ತಿ ನೋಡಲಿಕ್ಕಾಗಲಿಲ್ಲ, ಅಂದರೆ ಫುಡ್ ಸ್ಟಾಲ್ ಹತ್ರ ಹೋಗೋಕ್ಕಾಗಲಿಲ್ಲ. ಅದು ಬಿಟ್ಟರೆ ಆಲ್ಮೋಸ್ಟ್ 90% ಆದ್ರೂ ಕವರ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ವಿ. ಸೊ ಎಲ್ಲ ಕಡೆನೂ ಪಾಂಪ್ಲೆನ್ಸು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಅವ್ರದ್ದು ಎಲ್ಲದನ್ನು ಪ್ರೊವೈಡ್ ಮಾಡ್ತಿದ್ರು. ಮತ್ತು ಇನ್ನು ಡೈರಿ ಐಟಮ್ಸು, ಅಕ್ಷಯ ಕಲ್ಪದಾಗಿರ್ಬೋದು, ಮತ್ತು ನಾರ್ಮಲ್ ಗೌರ್ನಮೆಂಟ್ ಡೈರೀಸ್ ಆಗಿರ್ಬೋದು, ಅದೆಲ್ಲ ಕೂಡ ಅವೈಲಬಲ್ ಇತ್ತು. ಅಂದರೆ ನಾರ್ಮಲ್ ಹಾಲಿಗೆ ಪರ್ ಲೀಟರ್ ಎಷ್ಟು ಕೊಡ್ತಾರೆ, ಅಕ್ಷಯ ಕಲ್ಪ ಈ ಥರ ಪ್ರೈವೇಟ್ ಡೈರೀಸ್ಗೆಲ್ಲ ಎಷ್ಟು ಕೊಡ್ತಾರೆ, ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಮತ್ತು ಇವಾಗ ನೋಡ್ತಾ ಇರ್ಬೋದು ಅವ್ರು ಸಂಗೀತ ಮಾಡ್ತಿರೋದನ್ನ, ಅದೊಂಥರ ಜನಪದ ಗೀತೆ ಥರ, ಜನಪದ ಸಾಂಗ್ಸ್ ಅವ್ರದ್ದೇ ಆದ ಇದರಲ್ಲಿ ನಿಮಗೆ ಎಷ್ಟು ಅವರಿಗೆ ಫಂಡ್ಸ್ ಕೈಯಲ್ಲಿ ದಾನ ಮಾಡೋಕ್ಕಾಗುತ್ತೆ ಅದು ಮಾಡ್ತಿದ್ರು. ಬಟ್ ಸ್ಟಿಲ್ ಆ ಏಜಲ್ಲೂ ಅವರು ಪ್ರಯತ್ನ ಪಡ್ತಿದ್ರಲ್ಲ, ಅದು ಗ್ರೇಟ್. ಆ ಥರನೂ ಒಂದೊಂದು ಕಡೆ ಆಲ್ಮೋಸ್ಟ್ 3 to 4 ಕಡೆ ಹಾಕ್ಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ಗೆ ಅಂತಲೇ ಹೇಳ್ಬೋದು. ಆಮೇಲೆ ಒಂದೇ ಒಂದು ಇಲ್ಲ ಅಂತ ಅವರೇ ಹೇಳಿದ್ರು, ಏನು ಅಂದರೆ ಸ್ವೀಟ್ ಲೆಮನ್ ಗಿಡ ಒಂದು ಬಂದಿಲ್ಲ ಅಂತ ಹೇಳಿದ್ರು. ಮತ್ತು ಲೆಮನ್ ಗಿಡ 2 ಥರ ಇತ್ತು. ಒಂದು ಮುಳ್ಳಿರೋದು ವರ್ಷಕ್ಕೊಂದು ಸತಿ ಏನೋ ಫಲ ಕೊಡುತ್ತಂತೆ. ಮುಳ್ಳು ಇಲ್ಲದೆ ಇರೋದು ಅಂದರೆ ವರ್ಷ ಇಡೀ, ಅಂದರೆ ಯಾವಾಗಲೂ ಕೂಡ ಅದರಲ್ಲಿ ಫಲ ಸಿಗುತ್ತಂತೆ. ಅದು 2 ಥರ ಲೆಮನ್ ಇತ್ತು. ಬಟ್ ಸ್ವೀಟ್ ಲೆಮನ್ ಇರಲಿಲ್ಲ. ನಾನು ಅದು ಎನ್ಕ್ವೈರಿ ಮಾಡಿದೆ, ಸ್ವೀಟ್ ಲೆಮನ್ ಇಲ್ಲ ಅಂತ ಹೇಳಿದ್ರು. ಎಲ್ಲೂ ಇರಲಿಲ್ಲ ಸ್ವೀಟ್ ಲೆಮನ್, ಅದೊಂದು ಗಿಡ ಮಿಸ್ ಆಗಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ಫ್ರೂಟ್ಸ್ ಗಿಡ, ತೆಂಗಿನ ಗಿಡ ಪ್ರತಿಯೊಂದೂ ಇತ್ತು. ಸೊ ಒಂದು ಸತಿ ನೀವು ಎಲ್ಲ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ನಾನು ಆಲ್ಮೋಸ್ಟ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬ ಡಿಸ್ಟರ್ಬೆನ್ಸ್ ಇತ್ತು. Sailoring ain't got no cigarettes, but trailer for sailoring. Give man me, don't pay no. Trailer
sailoring. Ain't got no trailer for sailoring. Give man to me by no means. Give the road trailer for sailoring. Trailer for sailoring. Ain't got no cigarettes, but give man to me by no means. Don't tell you. Trailer for sailoring. Rooms to let. Trailer for sailoring. Ain't got no trailer for sailoring. Give man to me by no means. Give the road. King of the road.